ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಒಂದು ವಿಷಯ ಜ್ಞಾನ ಅನ್ನೋ ಬಗ್ಗೆ ಒಂದು ವಿಷಯವನ್ನು ತಗೊಳ್ಳೋಣ. ಹೇಗಿರುತ್ತೆ ಅನ್ನೋದು ಸ್ವಲ್ಪ ನೋಡ್ತಾ ಹೋಗೋಣ. ಆಯಿತಾ? ಜ್ಞಾನ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಜ್ಞಾನದ ಪಾತ್ರ ಬಹಳ ಮುಖ್ಯವಾದದ್ದು. ಸರ್ವಜ್ಞ ಕವಿಯಂತೂ ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಿದ್ದರೆ ಸಕಲವು ತನಗಿದ್ದು ಹಾನಿಕಣೆಯ ಸರ್ವಜ್ಞ ಅಂತ ಹೇಳ್ತಾರೆ. ನೋಡಿ, ಸರ್ವಜ್ಞ ಕವಿ ಹೇಳ್ತಾನೆ, ಜ್ಞಾನದಿಂದಲೇ ನಮ್ಗೆ ಇರ್ತಕ್ಕಂಥದ್ದು ಎಲ್ಲವೂ, ಬಂದಿರತಕ್ಕಂಥದ್ದು ಇರ್ತಕ್ಕಂಥದ್ದು ಎಲ್ಲವೂ ನಾವು ಪಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಯಾವುದರಿಂದ? ಜ್ಞಾನದಿಂದಲೇ ಪರವು. ನನಗೆ ಬರ್ತಕ್ಕಂಥದ್ದು, ಬೇರೆಯವರಿಂದ ದೊರೀತಕ್ಕಂಥದ್ದು ಏನೇನು ಸಿಗುತ್ತೆ ಎಲ್ಲವೂ ಕೂಡ ಏನಾಗುತ್ತೆ? ಎಲ್ಲವೂ ಜ್ಞಾನದಿಂದಲೇ ನಮಗೆ ಬರ್ತಕ್ಕಂಥದ್ದು ಅನ್ನೋದನ್ನು ಹೇಳ್ತೇನೆ. ಹಾಗೆ ಜ್ಞಾನವಿಲ್ಲದಿರೆ ಸಕಲವೂ ತನಗಿದ್ದು, ಏನು ಹೇಳ್ತಾನೆ? ಜ್ಞಾನವಿಲ್ಲದಿರೆ ಸಕಲವೂ ತನಗಿದ್ದು ಹಾನಿಕಣೆಯ ಸರ್ವಜ್ಞ. ನೋಡಿ, ಜ್ಞಾನ ಇಲ್ಲ ಅಂದರೆ ಏನು ಹೇಳ್ತಾನೆ? ಎಲ್ಲವೂ ಇದೆ ನಿನಗೆ, ಎಲ್ಲವೂ ಇದೆ ನಿನಗೆ, ಜ್ಞಾನನೇ ಇಲ್ಲ ಅಂದರೆ ಏನಾಗುತ್ತೆ? ಹಾನಿಕಣೆಯ ಸರ್ವಜ್ಞ. ಹಾನಿ ಅಂದರೇನು? ನಷ್ಟ ಅಂತ ಹೇಳ್ಬೋದು, ನಷ್ಟ ಅಂತ ಹೇಳ್ಬೋದು, ಹಾನಿ ಅಂತ ಹೇಳ್ಬೋದು, ಕಷ್ಟ ಅಥವಾ ಅಪಾಯ ಅಂತ ಹೇಳ್ಬೋದು, ಸಮಸ್ಯೆ ಅಂತ ಹೇಳ್ಬೋದು, ಏನೆಲ್ಲ ಅರ್ಥ ಕೊಡ್ತದೆ ನೋಡಿ ಅವ್ರ ಸರ್ವಜ್ಞನ ಒಂದೇ ಪದದ ಅರ್ಥ. ಹಾಗೆ ಮುಂದುವರೆದು, ಹಾಗೆ ಹಾನಿಕಣೆಯ ಸರ್ವ ಅಂತ ಹೇಳಿದೆ ಎಂದು ಸಾರಿದ್ದಾನೆ. ನಮ್ಮಲ್ಲಿಯ ಭಕ್ತಿ ಪ್ರೀತಿಗಳನ್ನು ಕೊನರಿಸಲು ಜ್ಞಾನವು ನೀರೆರೆಯುತ್ತದೆ. ನಮ್ಮ ಜೀವನದ ದೃಷ್ಟಿಯನ್ನು ವಿಶಾಲಗೊಳಿಸಬೇಕಾದರೆ ಜ್ಞಾನವಿಲ್ಲದೆ ಗತಿಯಿಲ್ಲ ಇದ್ದಾರೆ. ಅಂದರೆ ನಮಗೆ ನಾವು ಸಾಧನೆ ಮಾಡಬೇಕು, ಏನೇ ಮಾಡಬೇಕು ಅಂದರೂ, ವಿಶಾಲಗೊಳಿಸಬೇಕಾದ್ರೂ, ಏನೇ ಗಳಿಸ್ಬೇಕಾದ್ರೂ ಜ್ಞಾನವಿಲ್ಲದೆ ಬೇರೆ ಮಾರ್ಗನೇ ಇಲ್ಲ. ಏನು ನಮ್ಮ ಜೀವನ ದೃಷ್ಟಿಯಲ್ಲಿ ವಿಶಾಲಗೊಳಿಸಬೇಕಾದರೆ ಜ್ಞಾನವಿಲ್ಲದೆ ಗತಿ ಇಲ್ಲ ಎಂದಿದ್ದಾರೆ. ಜ್ಞಾನ ಇಲ್ಲದರೆ ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ, ಜ್ಞಾನ ಬೇಕೇ ಬೇಕು ಎಂದಿದ್ದಾರೆ. ಆಯಿತಾ? ಗತಿನೇ ಇಲ್ಲ, ನಮ್ಮ ಜ್ಞಾನ ಇಲ್ಲದ್ರೆ ಗತಿಲೇ ಎಂದಿದ್ದಾರೆ. ಆದರೆ ವಿ.ಕೆ. ಗೋಕಾಕರವರು ಸಾಮಾನ್ಯವಾಗಿ ಇಂಗ್ಲೀಷ್ ಭಾಷೆಯ ನಾಲೆಡ್ಜ್ ಎಂಬ ಪದಕ್ಕೆ ಸಂವಾದಿಯಾಗಿ ಜ್ಞಾನ ಪದವನ್ನು ಬಳಸುತ್ತಾರೆ. ನಾಲೆಡ್ಜ್ ಇಂಗ್ಲೀಷ್ ಪದದಲ್ಲಿ ನಾಲೆಡ್ಜ್ ಅಂತ ಕರಿತೇವೆ, ಕನ್ನಡದಲ್ಲಿ ಜ್ಞಾನ ಅಂತ ಕರಿತೀವಿ. ಜ್ಞಾನ ಪದವನ್ನು ಬಳಸುತ್ತಾರೆ. ನಾಲೆಡ್ಜ್ ಪದದ ಅರ್ಥ ವಿಷಯ ಜ್ಞಾನ ಎಂಬುದಕ್ಕಷ್ಟೇ ಸೀಮಿತಗೊಳ್ಳುತ್ತದೆ. ಆದರೆ ಜ್ಞಾನ ಎಂಬ ಪದದ ಅರ್ಥ ವ್ಯಾಪ್ತಿ ಭಾಳ ವಿಶಾಲವಾದದ್ದು. ಜ್ಞಾನಾರ್ಜನೆ ಮಾಡಿದ ವ್ಯಕ್ತಿಯನ್ನು ನಾವು ಜ್ಞಾನಿ ಎನ್ನುತ್ತೇವೆ ನಿಜ. ಆದರೆ ಜ್ಞಾನಿ ಎಂದಾಗ ಕೇವಲ ಜ್ಞಾನಿ ಅಂತ ನೋಡಿ ಏನಂತ ಹೇಳ್ತಾನೆ? ಜ್ಞಾನಾರ್ಜನೆ ಮಾಡಿದ ವ್ಯಕ್ತಿಯನ್ನು ನಾವು ಜ್ಞಾನಿ ಎನ್ನುತ್ತೇವೆ ನಿಜ, ಆದರೆ ಜ್ಞಾನಿ ಎಂದಾಗ ಕೇವಲ ವಿಷಯ, ಹಾಗೆ ವಿಷಯ ಜ್ಞಾನವುಳ್ಳವನು ಎಂದಷ್ಟೇ ಅರ್ಥಕ್ಕೆ ಅದು ಸೀಮಿತಗೊಳ್ಳುವುದಿಲ್ಲ. ವಿಷಯ ಜ್ಞಾನದೊಂದಿಗೆ ವಿಶಾಲ ಮನೋಭಾವನೆಯನ್ನು, ಸತ್ಯಾಸತ್ಯತೆಗಳ ವಿವೇಚನೆಯನ್ನು ಉಳ್ಳವರಾಗಿರುತ್ತಾನೆ. ಜ್ಞಾನಿ ಅಂಥವನನ್ನೇ ಸುಸಂಸ್ಕೃತ ಎಂದು ಕರೆಯುತ್ತೇವೆ. ಯಾರು ನಮ್ಮ ಜ್ಞಾನಿ ಅಂತ ಕರಿತೀವಿ ಅವನನ್ನು ನಾವೇನಂತ ಕರಿತೀವಿ? ಸುಸಂಸ್ಕೃತ ಎಂದು ಕರೆಯುತ್ತೇವೆ. ಇಂದು ನಮ್ಮ ನಡುವೆ ಇರುವ ಎಷ್ಟೋ ಮಂದಿಯನ್ನು ಸುಶಿಕ್ಷಿತರು, ಸುಸಂಸ್ಕೃತರು, ಜ್ಞಾನಿಗಳು ಎಂದೆಲ್ಲ ಬಿರುದುಗಳಿಂದ ಸಂಬೋಧಿಸುತ್ತವೆ. ಆಯಿತಾ? ನೋಡಿ, ನಾವೆಲ್ಲ ಕರಿತೀವಲ್ಲ, ಏನು ನಮ್ಮ ಮುಂದೆ ಎದುರುಗಡೆ ಇದ್ದವರೆಲ್ಲ, ಇವರು ನೋಡಪ್ಪ, ಇವರು ತುಂಬ ಸುಶಿಕ್ಷಿತರು, ಸಂಸ್ಕಾರ ಉಳ್ಳವರು, ಸುಸಂಸ್ಕೃತರು, ಇವರೆಲ್ಲ ಭಾಳ ನಡೆನುಡಿ ಉಳ್ಳವರು, ಒಳ್ಳೊಳ್ಳೆ ಗುಣಗಳುಳ್ಳವರು ಅಂತ ನಾವು ಕರಿತೀವಿ. ಆದರೆ ಅದಕ್ಕೆ ಏನು ಹೇಳ್ತಾನೆ? ಜ್ಞಾನಗಳೆಂದೆಂಬೆಲ್ಲ ನಾವು ಬಿರುದುಗಳಿಂದ ಸಂಬೋಧಿಸುತ್ತೇವೆ. ಆದರೆ ಅವನ ನಡೆನುಡಿ, ಆಚಾರ ವಿಚಾರಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ತಿಳಿದು ಬರುತ್ತದೆ, ಅವರು ವಿಷಯ ಜ್ಞಾನ ಉಳ್ಳವರಷ್ಟೇ ಹೊರತು ನಿಜವಾದ ಅರ್ಥದ ಜ್ಞಾನಿಗಳಲ್ಲ ಎಂದು. ನೋಡಿ ಏನು ಹೇಳ್ತಾನೆ? ಅವನು ಒಂದೇ ಇದನ್ನು ಹೇಳ್ತಾನೆ. ಅವರು ನೋಡಿ ಸೂಕ್ಷ್ಮ ಗಮನಿಸಿದಾಗ ಏನು ಹೇಳ್ತಾನೆ? ಆಚಾರ ವಿಚಾರಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ತಿಳಿದು ಬರುತ್ತದೆ, ಅವರು ವಿಷಯ ಜ್ಞಾನ ಉಳ್ಳವರಷ್ಟೇ ಹೊರತು ನಿಜವಾದ ಅರ್ಥದ ಜ್ಞಾನಿಗಳಲ್ಲ. ಅವ್ರ ವಿಷಯಗಳನ್ನು ಅಷ್ಟೇ ತಿಳ್ಕೊಂಡಿದ್ದಾರೆ, ನಿಜವಾದ ಜ್ಞಾನಿಗಳಲ್ಲ ಅಂತ ಹೇಳ್ತಾರೆ. ಹಂಗಾರೆ ನಿಜವಾದ ಜ್ಞಾನಿಗಳು ಯಾರು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಇಲ್ಲಿವರೆಗೆ ವೀಕ್ಷಣೆ, ಯಾಕೆಂದರೆ ಜಾಸ್ತಿ ಹೇಳ್ಕೊಂಡು ಹೋಗ್ತಾರೆ, ನಿಮಗೂ ಬೋರ್ ಆಗ್ತಾ ಇರ್ತದೆ. ಅದರಿಂದ ನಿಜವಾದ ಜ್ಞಾನಿ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮುಂದಿನ ವಿಷಯದಲ್ಲಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನಾನು ಇಲ್ಲಿಗೆ ಎಪಿಸೋಡನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.